ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂತಂದರೆ ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್. ಎಷ್ಟೆಷ್ಟೋ ತಂತ್ರಗಳನ್ನು ನೀವು ಕೇಳಿದ್ದೀರಾ, ಮಾಡಿದ್ದೀರಾ ಮತ್ತು ಓದಿದ್ದೀರಾ. ಆದರೆ ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾದಂತಹ ಸಣ್ಣ ಸಣ್ಣ ತಂತ್ರಗಳಿಂದ ಅದಮ್ಯವಾದಂತಹ ಅಗೋಚರವಾದ ಘಟನೆಗಳನ್ನು ನಾವು ನಮ್ಮ ನಿಯಂತ್ರಣಕ್ಕೆ ತಂದ್ಕೋಬೋದು ಬಂಧುಗಳೇ. ಹಾಗಾಗಿ ಇವತ್ತು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇರೋದು ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್. ಎಷ್ಟೋ ಜನಕ್ಕೆ NLP ಟ್ರೈನಿಂಗ್ಸ್ಗಳಿರ್ತೀರ, ನಿಮಗೆ ಗೊತ್ತಿರುತ್ತೆ. ಎಷ್ಟೋ ಜನಕ್ಕೆ ಆ ಪುಸ್ತಕಗಳನ್ನು ಓದುವಂತಹ ಪ್ರಮೇಯಗಳು ಬಂದಿರೋದಿಲ್ಲ. ಅವರಿಗಾಗಿ ಈ ಕಾರ್ಯಕ್ರಮವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಿಂದೆ ಒಬ್ಬ ಮರಗೆಲಸ ಇದ್ದ. ಒಂದು ಸಣ್ಣ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮರಗೆಲಸ ಮಾಡೋನ ಮನೆ ಬಾಗಿಲ ಮುಂದೆ ಒಂದು ಹುಡುಗಿ ಬರ್ತಾಳೆ. ಬಂದ್ಬಿಟ್ಟು ನನಗೆ ಒಂದು $5 ದುಡ್ಡು ಬೇಕು ಅಂತ ಕೇಳ್ತಾಳೆ. ಅವನಿಗೆ ಕೋಪ ಬರುತ್ತೆ, ಬೈತಾನೆ. ಸರಿ, ಆ ಹುಡುಗಿ ಸುಮ್ಮನೆ ನಿಂತ್ಕೋತಾಳೆ. ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ತಿರ್ತಾನೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು. ತಿರ್ಗಾ ಅದೇ ಮಗು ಬಂದ್ಬಿಟ್ಟು ಮಾಮ $5 ಅಂತ ಹೇಳ್ತಾರೆ. 2ನೇ ಸತಿ ರೇಗತ್ತೆ ಅವನಿಗೆ. ಹೊಡಿತೀವಿ ನೋಡು, ಆಚೆ ಹೋಗದೆ ಹೋದರೆ ಅಂತ ಗಲಾಟೆ ಮಾಡ್ತಾನೆ. ಆದರೂ ಮಗು ಹೋಗೋದಿಲ್ಲ, ಸುಮ್ಮನಿರ್ತಾನೆ. ಸ್ವಲ್ಪ ಹೊತ್ತಾಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಆ ಮಗು ತಿರ್ಗಾ ಮಾಮ $5 ತಿರ್ಗಾ ಅದೇ ಕೇಳುತ್ತೆ. ಇವನಿಗೆ ಕೋಪ ನೆತ್ತಿಗೆ ಇರುತ್ತೆ. ಗೆಟ್ ಔಟ್ ಫ್ರಮ್ ಹಿಯರ್, ಇಲ್ಲಿಂದ ಹೋಗದೆ ಹೋದರೆ ನಿನ್ನ ಸುಟ್ಟಾಕ್ಬಿಡ್ತೀನಿ ಅಂತ ತುಂಬ ಕೋಪದಲ್ಲಿ ಮಗುವನ್ನು ತಳ್ತಾನೆ. ಮಗು ಸ್ವಲ್ಪ ದೂರ ಹೋಗುತ್ತೆ. ಒಂದು 5 ನಿಮಿಷ ಆದಮೇಲೆ ತಿರ್ಗಾ ಮಗು ಬಂದು ನಿಂತ್ಕೊಳ್ಳುತ್ತೆ. ತಿರ್ಗಾ ಅವನು ಕೆಲಸ ಮಾಡ್ತಿರ್ತಾನೆ. ತಿರ್ಗಾ ಅದೇ ಮಗು ಮತ್ತೆ ಮಾಮ $5 ಅಂತ ಕೇಳುತ್ತೆ. ಅವನಿಗೀಗ ಮನಸ್ಸು ಪರಿವರ್ತನೆ ಆಗಿರುತ್ತೆ. ಏನಿದು, ಇಷ್ಟು ಕೋಪ ಮಾಡಿಕೊಂಡು ಬೇಜಾರು ಮಾಡಿದ್ರು ಕೂಡ ಈ ಮಗು ಹೋಗ್ತಾನೆ ಇಲ್ಲ ಅಂದ್ಬಿಟ್ಟು, ಏನಮ್ಮ ಏನಿನ ಹಣೆ ಬರ, ಏನು ಹೇಳು ಅಂತ. ಇಲ್ಲ, ನಮ್ಮ ತಾಯಿ ಹುಷಾರಿಲ್ಲ, ಒಂದು $5 ಬೇಕು. ಆಯಿತು, ತೊಗೊಂಡೋಗು. 5 ತಾನೇ ನೀನು ಕೇಳ್ತಾ ಇದ್ದಿದ್ದು, $10 ತೊಗೊಂಡೋಗು ಅಂತ ಕೊಟ್ಬಿಡ್ತಾನೆ. ಇದು ನಿಮಗೆ ಒಂದು ಕಥೆಯಾಗಿ ಕಾಣಬಹುದು ಬಂಧುಗಳೇ. ಆದರೆ ಒಂದು ಮೈಂಡ್ ಕಂಟ್ರೋಲ್ ಟೆಕ್ನಿಕಲ್ಲಿ ನಮಗೆ ಇದು ಒಂದು ಪಾಠವನ್ನು ಹೇಳ್ಕೊಡುತ್ತೆ. ಸತತವಾಗಿ ಯಾವಾಗ ಒಂದು ವ್ಯಕ್ತಿ ತೀವ್ರ ಒಂದು ಅಪೇಕ್ಷೆಯಿಂದ ನಾವು ಪ್ರಯತ್ನ ಪಡ್ತೀವೋ ಖಂಡಿತ ಆಗತ್ತೆ. ಆ ಮಗು ಮೊದಲನೇ ಸಲದಲ್ಲೇ ಬೈದ ಅಂತ ಹೊರಟೋಗಿದ್ದಿದ್ರೆ ಅವಳಿಗೆ ಬೇಕಾದಂತಹ ದುಡ್ಡು ಸಿಗ್ತಾ ಇರಲಿಲ್ಲ. ಅವಳು ಬೈಲಿ ಮಾಡಲಿ ಏನೇ ಮಾಡಲಿ, ಆ ತೀವ್ರವಾದಂಥ ಒಂದು ಅವಳ ಅಪೇಕ್ಷೆ ಇರುತ್ತೆ. ನನಗೆ ದುಡ್ಡು ಬೇಕೇ ಬೇಕು, ಮನೆಯಲ್ಲಿರುವಂತಹ ತಾಯಿಗೆ ಔಷಧಕ್ಕೆ ನನಗೆ ದುಡ್ಡನ್ನು ಒಂದು ಇಸ್ಕೊಂಡು ಹೋಗಲೇಬೇಕು, ಬೇರೆ ಇನ್ಯಾರೂ ನನಗೆ ಗತಿ ಇಲ್ಲ, ಅನಿವಾರ್ಯ ಅನ್ನೋ ಒಂದು ಹಂಬಲ ಇರುತ್ತಲ್ಲ. ಹಾಗಾಗಿ ಆ ಮಗುವಿಗೆ ತನ್ನ ಕಾರ್ಯ ಸಾಧನೆಗೆ ಅದು ಅನುಕೂಲ ಆಯಿತು. ಇದನ್ನು ಎಷ್ಟೋ ಸತಿ ನಾವು ಈ LIC ಏಜೆಂಟ್ಗಳಿರ್ಬೋದು, ಇವುಗಳಿಂದ ನಾವು ನೋಡ್ತಾ ಇರ್ತೀವಿ. ನಾವು ಎಷ್ಟೋ ಸತಿ ಮೊದಲು ತೊಗೊಂಡ ತಕ್ಷಣ ಯಾರು ಕೂಡ ಬಾ ತೊಗೊಂಡೋಗೋ ಪಾಲಿಸಿ ಅಂತ ಹೇಳೋದಿಲ್ಲ. ಏನು ಮಾಡ್ತಾರೆ, ನಂಗೆ ಇಷ್ಟ ಇಲ್ಲ, ನಾನು ಮಾಡಿಸಿದ್ದೀನಿ, ನನ್ನ ಆಲ್ರೆಡಿ ಇದೆ ನಮ್ಮ ಹತ್ರ, ಎಲ್ಲರೂ ಹಾಗೆ ಹೇಳ್ತಾರೆ. ಆದರೆ ಆ LIC ಏಜೆಂಟ್ಗಳ ಸತತ ಕಾರ್ಯಕ್ಷಮತೆ ಮತ್ತು ಅವರ ಮಾತುಕತೆಗಳ ಒಂದು ತಂತ್ರಗಾರಿಕೆಯಿಂದ ಕೊನೆಗೆ ಬರೀ 1 ಲಕ್ಷ ಅಂತ ಹೇಳ್ತಿದ್ದವರು 10 ಲಕ್ಷದ ಪಾಲಿಸಿಗಳನ್ನು ಮಾಡ್ತಾರೆ. ಇದು ಏನು ತೋರಿಸುತ್ತೆ ಅಂದರೆ, ಯಾವುದೇ ಒಂದು ವಿಷಯಗಳನ್ನು ನಾವು ಸಾಧನೆ ಮಾಡುವಾಗ ಸತತವಾಗಿ ತೀವ್ರವಾದ ಒಂದು ಅಪೇಕ್ಷೆಯಿಂದ ಮಾಡಿದಾಗ ಖಂಡಿತ ಅದು ಫಲ ಕೊಡುತ್ತೆ. ಹಿಂದೆ ಒಂದು ಕತೆ ಕೇಳ್ತಾ ಇದ್ವು. ಜೋಸ್ ಸಿಲ್ವಾ ಅಂತ ಒಂದು ವ್ಯಕ್ತಿ ಇದ್ದ. ಅಮೇರಿಕಾದಲ್ಲಿ 1960ನೇ ಇಸವಿಯ ಆಸುಪಾಸಲ್ಲಿ ಅವನು ತನ್ನ ಮಕ್ಕಳಿಗೆ ಪಾಠಗಳನ್ನು ಹೇಳ್ಕೊಡುವಾಗ ಒಂದು ತಂತ್ರವನ್ನು ಉಪಯೋಗಿಸ್ತಾ, ಆಲ್ಫಾ ಸ್ಥಿತಿ. ಮಕ್ಕಳನ್ನು ಒಂದು ಆಲ್ಫಾ ಸ್ಟೇಜಿಗೆ ತೊಗೊಂಡೋಗ್ಬಿಟ್ಟು ಆ ಒಂದು ವಿಷಯದಲ್ಲಿ ಅವನಿಗೆ ಹೇಳಿದಾಗ ಆ ಮಕ್ಕಳುಗಳು ಅವನ ಮಾತಿಗೆ ಸ್ಪಂದಿಸ್ತಾ ಇದ್ದರು. ಆ ಟೆಕ್ನಿಕ್ ಏನು, ಅದನ್ನೇ ನಾವು ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂತ ಇವತ್ತು ದೊಡ್ಡ ದೊಡ್ಡ ಗೈಡ್ಗಳು ಬರ್ತಾಯಿದೆ, ಪುಸ್ತಕಗಳಿದೆ, ದೊಡ್ಡ ದೊಡ್ಡ ರಿಹರ್ಸ್ಗಳನ್ನ ಇದು ವಿಷಯಗಳಲ್ಲಿ ಮಾಡ್ತಾಯಿದ್ದಾರೆ, ದೊಡ್ಡ ದೊಡ್ಡ ಸೆಮಿನಾರ್ಗಳನ್ನು ಕಂಡಕ್ಟ್ಗಳು ಮಾಡ್ತಾಯಿದ್ದಾರೆ ಇವತ್ತು. ಅದನ್ನೇ ನಾನು ಇವತ್ತು ನಿಮಗೆ ಸುಲಲಿತವಾಗಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಅವನು ಏನು ಮಾಡ್ದ ತನ್ನ ಮಕ್ಕಳಿಗೆ ಅಂತಂದರೆ, ಮಕ್ಕಳನ್ನ ಒಂದು ಆಲ್ಫಾ ಸ್ಟೇಜಿಗೆ ತೊಗೊಂಡೋಗೋದು. ಆಲ್ಫಾ ಸ್ಟೇಜ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕೇವಲ ಒಂದು ಸುಪ್ತ ಸ್ಥಿತಿಗೆ ತೊಗೊಂಡೋಗ್ಬಿಟ್ಟು ಮಕ್ಕಳಿಗೆ ಸತತವಾಗಿ ನೀವು ತುಂಬ ಚೆನ್ನಾಗಿ ಒಂದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಬುದ್ಧಿವಂತರಿಗೆ ಪ್ರಚೋದನೆ ಕೊಟ್ಟಾಗ, ಉತ್ತೇಜನ ಕೊಟ್ಟಾಗ ಅವ್ರು ಕೆಲಸ ಮಾಡ್ತಾರಲ್ಲ, ಅದು ಬೇರೆ. ಈಗ ಸಪೋಸ್ ಈಗ 100ಕ್ಕೆ 80-90% ಶೇಕಡ ತೊಗೋತಿರುವಂತಹ ಹುಡುಗರನ್ನ ಸೇರಿಸಿ ಅವ್ರನ್ನ ಒಂದು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಸೇರಿಸಿ ಅವರಿಗೆ ಪಾಠ ಪ್ರವಚನಗಳನ್ನು ವಿಶೇಷವಾಗಿ ಹೇಳಿಕೊಟ್ಟು ಅವ್ರನ್ನ ರ್ಯಾಂಕ್ ಮಾಡೋದು ಒಂದು ಮಾರ್ಗ. ಈ ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕಲ್ಲಿ ಅದಲ್ಲ. ಇದರಲ್ಲಿ ಏನು ಅಂತಂದರೆ, 100ಕ್ಕೆ ಬರೀ 20-30% ಫೇಲ್ ಆಗಿರೋಂತಹ ಹುಡುಗರು, ಅಂದರೆ ಜೀವನದಲ್ಲಿ ಫೇಲ್ ಆಗಿರೋಂತಹ ವ್ಯಕ್ತಿಗಳು, ಎಲ್ಲ ಥರದಲ್ಲೂ ಕೂಡ
ದೂಷೀಕರಣಕ್ಕೆ ಒಳಗಾಗಿರುವಂತಹ ಮಕ್ಕಳು, ಎಲ್ಲ ಥರದಲ್ಲೂ ಕೂಡ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಥರದಲ್ಲೂ ಕೂಡ ವೀಕ್ ಆಗಿರುವಂತಹ ಮಕ್ಕಳುಗಳು ಅಥವಾ ವ್ಯಕ್ತಿಗಳು, ಅವರುಗಳಿಗೆ ಉತ್ತೇಜನ ಕೊಟ್ಟು ಹೇಗೆ ಮೇಲ್ ತರಬೇಕು ಅದು ಸೈಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಕು ನಮಗೆ ಹೇಳ್ಕೊಡುತ್ತೆ. ಅದು ಹೇಗೆ? ನೀವು ಕಂಪ್ಲೀಟ್ ಜೀವನದಲ್ಲಿ ಮಾನಸಿಕವಾಗಿ ಜರ್ಜರಿತರಾಗಿರ್ತೀರ, ಫೈನಾನ್ಷಿಯಲಿ ವೀಕ್ ಆಗಿರ್ತೀರ, ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ನಿಮಗೆ ಒಂದು ತಂತ್ರವನ್ನು ಹೇಳಿಕೊಟ್ಟಾಗ ಏನಾಗುತ್ತೆ, ಇಲ್ಲ ನೀನು ಬಿದ್ದಿಲ್ಲ, ನಿನಗೆ ಶಕ್ತಿ ಇದೆ, ನೀನು ಎದ್ದು ನಿಲ್ಲಬಲ್ಲೆ, ನೀನು ಮಾಡೇ ಮಾಡ್ತೀಯಾ ಅಂತ ಉತ್ತೇಜನವನ್ನು ಕೆಲವೊಂದು ತಾಂತ್ರಿಕ ಮಾರ್ಗವಾಗಿ ಕೊಟ್ಟಾಗ ಖಂಡಿತ ನಿಮಗೆ ಮೇಲೆ ಬರ್ತೀರಾ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಸಾಮಾನ್ಯವಾಗಿ ಎಲ್ಲ ಥರದಲ್ಲೂ ಕೂಡ ಜೀವನದಲ್ಲಿ ಸೋತಂತಹ ವ್ಯಕ್ತಿಗಳಿಗೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಜಯ ಆಗಿಬಿಟ್ರೆ ಸಾಕು, ಅವನ ಮುಂದೆ ಜಯದ ಹಾದಿಯನ್ನು ಹಿಡಿದು ಬಿಡ್ತಾನೆ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲ ಮಕ್ಕಳುಗಳನ್ನು ನೋಡ್ತಾ ಇರ್ತೀವಿ ಅಥವಾ ದೊಡ್ಡವ್ರು ನೋಡ್ತಾ ಇರ್ತೀವಿ, ಏಟಿನ ಮೇಲೆ ಏಟು, ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಾಗ ಮನುಷ್ಯ ಏನು ಮಾಡ್ತಾನೆ, ಜರ್ಜರಿತವಾಗಿ ಹೋಗ್ತಾನೆ. ಅಯ್ಯೋ ನಾನು ಹಣೆ ಬರ ಹೀಗೆ ಆಗೋಯ್ತು, ನಾನು ಜೀವನದಲ್ಲಿ ಮುಂದೆ ಬರೋಕ್ಕೆ ಆಗೋದಿಲ್ಲ, ನಾನು ಏನೂ ಮಾಡೋಕ್ಕೆ ಆಗೋದಿಲ್ಲ, ನಾನು ಏನು ಮಾಡೋಕ್ಕೋದ್ರೂ ಕೂಡ ಸೋಲು ಕಟ್ಟಿಟ್ಟ ಬುತ್ತಿ, ಈ ಒಂದು ಮನಸ್ಥಿತಿಗೆ ತಲುಪಿಟ್ಟಿರ್ತಾನೆ ಬಂಧುಗಳೇ. ಅಂತಹ ವ್ಯಕ್ತಿಗಳಿಗೋಸ್ಕರ ಇರೋದು ಈ ಟೆಕ್ನಿಕ್ಕು. ಅವ್ರು ನಾವೇನು ಹೇಳ್ತೀವಿ ಅಂತಂದರೆ, ಜೀವನದಲ್ಲಿ ನೀವು ಸೋತಿದ್ರೂ ಕೂಡ ನಿನ್ನ ತರಹ ಸೋತಿರೋ ವ್ಯಕ್ತಿಯನ್ನು ಉದಾಹರಣೆ ತೋರಿಸಿ ಅವನು ಮೇಲೆ ಬಂದಿದ್ದಾನೆ, ಹಾಗಾಗಿ ನೀನು ಕೂಡ ಮೇಲೆ ಬರಬಹುದು ಅಂತ ಹೇಳಿದಾಗ ಅವನಿಗೇ ಗೊತ್ತಿಲ್ಲದಂತಹ ಒಂದು ಅದಮ್ಯ ಚೈತನ್ಯ ಅವನ ದೇಹದಲ್ಲಿ, ಮನಸ್ಸಿನಲ್ಲಿ ಉತ್ಪತ್ತಿಯಾಗತ್ತೆ. ಇವತ್ತು ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ಸಾಧಕರುಗಳನ್ನು ನಾವು ನೋಡ್ತಾ ಇದ್ದೀವಿ. ಬಿಲ್ ಲಿಂಕನ್ ಇರ್ಬೋದು, ಆಮೇಲೆ ಸಾಕಷ್ಟು ಒಬ್ಬರ ಹೆಸರು ಹೇಳೋಕ್ಕೆ ಹೋದರೆ ಇನ್ನೊಬ್ಬರ ಹೆಸರು ಜ್ಞಾಪಕ ಬರುತ್ತೆ, ಬೇಕಿಲ್ಲ. ಯಾವುದೇ ಸಾಧಕರನ್ನು ತಗೊಳ್ಳಿ ನೀವು, ಅವರ ಲೈಫ್ ಸ್ಟೈಲ್ ನಾವು ಚೆಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಹಿಂದೊಂದು ದಿನ ಅವರು ನಿರ್ಗತಿಯರಾಗಿ ಊಟಕ್ಕೆ ಗತಿ ಇರಲ್ಲ, ಯಾವುದೋ ಒಂದು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕುವಂಥ ಕೆಲಸ ಮಾಡ್ತಿರ್ತಾರೆ, ಇನ್ನೊಬ್ಬರೆಲ್ಲೋ ಫುಟ್ಪಾತಲ್ಲಿ ಪೇಪರ್ ಆಗೋ ಕೆಲಸ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ಎರಡು ಮಾರ್ಗ ಇದೆ ಬಂಧುಗಳೇ. ಯಾವ ಮನುಷ್ಯ ಸೋಲ್ತಾನೆ ಅವನಿಗೆ ಎರಡೇ ಮಾರ್ಗ. ಒಂದು, ಸೋತು ಸುಣ್ಣವಾಗಿ ಆತ್ಮಹತ್ಯೆಗೆ ಶರಣಾಗೋದು ಒಂದು. ಆದರೆ ನಾವು ಅಂದ್ಕೊಂಡಾಗಿನ ಜೀವನದಲ್ಲಿ ಅದು ನಡೀತಾ ಇಲ್ಲ. ಸೋತು ಸುಣ್ಣವಾಗಿರೋ ಮನುಷ್ಯನಿಗೆ ಒಂದು ಛಲ ಬರುತ್ತೆ. ಜೀವನದಲ್ಲಿ ನಾನು ಇಲ್ಲಿ ಕಳ್ಕೊಂಡೆ, ಇದರಿಂದ ನಾನು ಸೋತೆ, ಇದನ್ನು ಮೆಟ್ಟಿ ನಾನು ನಿಲ್ಲಬೇಕು ಅನ್ನೋ ಛಲ ಬರುತ್ತಲ್ಲ, ಆ ಛಲ ಬಂದಾಗ ಆ ಮನುಷ್ಯ ಎಲ್ಲರನ್ನು ಮೀರಿಸಿ ಬೆಳೀತಾನೆ ಬಂಧುಗಳೇ. ಹಾಗಾಗಿ ಇವತ್ತು ನಮ್ಮ ಸುತ್ತಮುತ್ತಲು ಯಾರು ಮೇಲೆ ಬಂದಿದ್ದಾರಲ್ಲ, ಅವನ್ನೆಲ್ಲ ಗಮನವಿಟ್ಟು ಒಂದು ಸತಿ ಅವಲೋಕನವನ್ನು ಮಾಡಿ ನಿಮಗೆ ಅನಿಸುತ್ತೆ, ಆಶ್ಚರ್ಯ ಆಗುತ್ತೆ. ಇವತ್ತು ಈ ಲೆವೆಲ್ಗೆ ಆ ಮನುಷ್ಯ ಬರಬೇಕು ಅಂದರೆ ಜೀವನದಲ್ಲಿ ಅವನು ಕಷ್ಟಪಟ್ಟಿದ್ದಾನೆ. ನಮ್ಮ ಇವರು IT-BT ನಮ್ಮ ಇವ್ರುಗಳೇ ತಗೊಳ್ಳಿ, ಸುಧಾಮೂರ್ತಿ ಅವರುಗಳೆಲ್ಲ ತಗೊಳ್ಳಿ, ಜೀವನದಲ್ಲಿ ಹಿಂದೆ ಕಷ್ಟಪಟ್ಟರು. ನಾರಾಯಣಮೂರ್ತಿ ಅವರೆಲ್ಲ ಕೇವಲ 1 ಜೊತೆ 2 ಜೊತೆ ಬಟ್ಟೆ ಇಟ್ಕೊಂಡಿದ್ದು ಅಂತಹ ವ್ಯಕ್ತಿಗಳು. ಅವರೇನು ಕೋಟ್ಯಾಧೀಶರಾಗಿರಲಿಲ್ಲ, ಆದರೆ ಹಂತವಾಗಿ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ನಮಗೇ ಆಶ್ಚರ್ಯ ಆಗುತ್ತೆ. ಯಾರು ಕೂಡ ನೇರವಾಗಿ ಆ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಕೂಡ ಜೀವನದಲ್ಲಿ ಸೋತೆ ಅಂತ ಅನ್ಬೇಕಾಗಿಲ್ಲ ಬಂಧುಗಳೇ. ಯಾರು ಇವತ್ತು ಜೀವನದಲ್ಲಿ ಸೋತಿದ್ದೀರಾ, ಜೀವನದಲ್ಲಿ ನಿರಾಶೆಯಾಗಿದ್ದೀರಾ, ಅವರಿಗೆ ಇವತ್ತು ನಾನು ಹೊಸ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಖಂಡಿತ ನೀವು ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಬರಬಹುದು. ಯಾರೋ ನಿಮ್ಮ ಅಕ್ಕಪಕ್ಕದವರು ದುಡ್ಡು ಕಾಸು ತೊಗೊಂಡು ತುಂಬ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಅಂತ ನೀವು ಕೊರಗಬೇಕಾಗಿಲ್ಲ. ನೀವು ಮನಸ್ಸು ಮಾಡಿದ್ರೆ ಆ ಮಟ್ಟಕ್ಕೆ ಖಂಡಿತ ಏರಬಹುದು. ಹೇಗೆ ಮಾಡೋದು? ಫಸ್ಟು ಇದಕ್ಕೆ 4 ಕಂಡೀಷನ್ಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. 4 ಕಂಡೀಷನ್ಗಳು ಏನಪ್ಪ ಅಂದರೆ, ನಿಮ್ಮಲ್ಲಿ ಒಂದು ತೀವ್ರವಾದಂತಹ ಒಂದು ಆಪೇಕ್ಷೆ ಇರಬೇಕು. ಆಪೇಕ್ಷೆ ಇಲ್ಲದೆ ಹೋದರೆ ಏನು ಕೂಡ ಮಾಡಲ್ಲ. ಒಂದು ಗಾದೆ ಇದೆ, ಮಗು ಅಳ್ತಾ ಇದ್ದರೆ ಹಾಲು ಯಾರು ಕೊಡ್ತಾರೆ ಅಂತಂದ್ಬಿಟ್ಟು. ಹಾಗೆ ನಿಮ್ಮಲ್ಲಿ ತೀವ್ರವಾಗಿ ನಾನು ಜೀವನದಲ್ಲಿ ಸಾಧನೆ ಮಾಡಲೇಬೇಕು, ಇಷ್ಟು ದಿವಸ ನಾನು ಜೀವನದಲ್ಲಿ ಸೋತಿದ್ದೀನಿ, ಏನಾದ್ರು ಮಾಡಿ ನಾನು ಮುಂದೆ ಬರಬೇಕು, ನಾನು ಎಲ್ಲರಿಂದ ಆರ್ಥಿಕವಾಗಿ ನಾನು ಮುಂದೆ ಜಯಿಸಬೇಕು, ನನಗೆ ಇಷ್ಟು ಅಡೆತಡೆಗಳಿದೆ. ಒಂದು ಕಡೆ ತಂದೆ ತಾಯಿ ಆರೋಗ್ಯ, ಅಣ್ಣ ಕೆಲಸ ಇಲ್ಲ, ಗಂಡ ಸರಿ ಇಲ್ಲ, ಇಷ್ಟೆಲ್ಲ ವಾತಾವರಣದಲ್ಲಿ ಜೀವನ ನಾನು ಹೇಗೆ ನಡೆಸಬೇಕು, ಇರೋ ಒಬ್ಬಳ ಮಗಳನ್ನು ಮುಂದೆ ತರಬೇಕು, ಇಷ್ಟೆಲ್ಲ ಮನಸ್ಸಲ್ಲಿರುತ್ತಲ್ಲ, ಆವಾಗ ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ, ನಿರಾಸೆ ಬರಬಾರ್ದು. ತೀವ್ರವಾದ ಒಂದು ಅಪೇಕ್ಷೆ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವಾಗೇ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ, ಜೀವನದಲ್ಲಿ ಮೇಲೆ ಬಂದು ಎಲ್ಲಿ ಜನ ಆಡ್ಕೊಂಡು ನಗ್ತಾ ಇದ್ದಾರಲ್ಲ ಅವ್ರ ಮುಂದೆ ಎದ್ದು ನಿಲ್ಲಬೇಕು ಅನ್ನೋ ತೀವ್ರ ಆಕಾಂಕ್ಷೆಯನ್ನು ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಬಿತ್ತಬೇಕು. ನೆಕ್ಸ್ಟ್, ಇದು ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಹಾಗೆ ಒಂದು ನಿರೀಕ್ಷೆ, ಒಂದು ಸಮಯ ಕೊಡಬೇಕು. ಇವತ್ತು ಮಲಗಿ ನಾಳೆ ಬೆಳೆಯೊಳಗೆ ಆಗುತ್ತೆ ಅಂತ ಅನ್ಕೋಬಾರ್ದು. ಒಂದು ರೀಸನಬಲ್ ಟೈಮ್ ಅಂತ ಹೇಳ್ತೀವಿ, ಒಂದು ಸಮಯವನ್ನು ಕೊಡಬೇಕು. ಆಮೇಲೆ ನಮ್ಮಿಂದ ಯಾವುದೇ ತೊಂದರೆ ಆಗೋದಿಲ್ಲ ಇನ್ನೊಬ್ಬರಿಗೆ, ಅದನ್ನು ಕೂಡ ನಾವು ಅನ್ಕೋಬೇಕು. ನಮಗೆ ಅನುಕೂಲ ಆಗಬೇಕು ಅಂತ ಇನ್ನೊಬ್ಬರಿಗೆ ತೊಂದರೆ ಮಾಡೋದಾಗಲಿ, ಅದು ಇನ್ನೊಬ್ಬರನ್ನ ಕೊಲೆ ಮಾಡಿ ಅವರ ಆಸ್ತಿಯನ್ನು ಲಪಟಾಯಿಸೋದಾಗಲಿ, ಆ ಕೆಲಸ ಮಾಡಬಾರ್ದು. ಈ 4 ವಿಷಯಗಳು
ಒಂದು ತೀವ್ರವಾದಂತಹ ಅಪೇಕ್ಷೆ, ಅದು ಆಗಬಲ್ಲದು ಅಂತ ನಂಬಿಕೆ, ನಿರೀಕ್ಷೆ ಹಾಗೂ ನಮ್ಮಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನುವಂತಹ ಒಂದು ಭಾವನೆ ಇಷ್ಟು ಇದ್ದರೆ ಖಂಡಿತ ಸ್ಪಷ್ಟ, ನಿರ್ದಿಷ್ಟ ಮತ್ತು ತೀವ್ರವಾಗಿ ಕಾಡ್ತಾ ಇರಬೇಕು ಈ ವಿಷಯ. ಖಂಡಿತ ಜೀವನದಲ್ಲಿ ಮುಂದೆ ಬರ್ಬೋದು ಬಂಧುಗಳೇ. ಇದಕ್ಕೆ ಹೇಗೆ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ, ದೃಶ್ಯೀಕರಿಸಿ ಅನುಭವಿಸುವಂತಹ ಒಂದು ತಂತ್ರ. ಹಾಗೆ ಈಗ ನೀವು ದುಡ್ಡು ಕಾಸು ತೊಂದರೆ ಆಗ್ತಾ ಇರುತ್ತೆ, ಆಗ ಏನು ಮಾಡಬೇಕು? ಕೇವಲ 10-20 ನಿಮಿಷಗಳ ಒಂದು ಮೆಡಿಟೇಷನ್ ಇದು. ನೀವು ಮನೇಲಿ ಕೂತ್ಕೊಳ್ಳಿ, ಒಂದು 20 ನಿಮಿಷ ಮಾಮೂಲಿ ನಾನು ನಿಮಗೆ ಹೇಳೋ ಹಾಗೆ ಒಂದು ಚೇರ್ ಮೇಲೋ ಎಲ್ಲ ಕೂತ್ಕೊಂಡು 3 ಸತಿ ಉಸಿರನ್ನು ತೊಗೊಂಡು ಉಸಿರನ್ನ ಬಿಡಿ. ಯಾತಕ್ಕೋಸ್ಕರ ಉಸಿರಾಟದ ಬಗ್ಗೆ ಹೇಳ್ತೀನಿ ಅಂತಂದರೆ, ಉಸಿರಾಟ ಮಾಡಿದಾಗ ಮನಸ್ಸು ನಿಮ್ಮ ತಹಬಂದಿಗೆ ಬರುತ್ತೆ. ಹುಚ್ಚು ಕುದುರೆಯಂತೆ ಹಾರುತ್ತಿರುವ ಮನಸ್ಸು ಒಂದು ನಿರ್ದಿಷ್ಟ ಕಾಲಮಾನಕ್ಕೆ ನಿಮ್ಮ ಬಂಧಿತವಾಗುತ್ತೆ. ಆ ವಿಜುವಲೈಸೇಷನಲ್ಲಿ ಜೀವಂತವಾಗಿ ನೀವು ಅನುಭವಿಸಬೇಕು. ಫೈನಾನ್ಷಿಯಲಿ ಈಗ ನೀವು ಫೈನಾನ್ಷಿಯಲಿ ತೊಂದರೆ ಇದೆ, ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. ಒಂದೊತ್ತು ಊಟಕ್ಕೆ ಗತಿ ಇರೋದಿಲ್ಲ, ಅಕ್ಕಿ ಇರೋಲ್ಲ, ಬೇಳೆ ಇರೋದಿಲ್ಲ, ಗಂಜಿ ಮಾಡ್ಕೊಂಡ್ರೆ ಗ್ಯಾಸ್ಗೆ ದುಡ್ಡಿರೋದಿಲ್ಲ ಅಥವಾ ಸೀಮೆಣ್ಣೆಗೆ ದುಡ್ಡಿರೋದಿಲ್ಲ. ಈ ಒಂದು ಕಲ್ಪನೆಯನ್ನು ಮೊದಲು ಮನಸ್ಸಿನಲ್ಲಿ ಮಾಡಿಕೊಂಡು ಅದಕ್ಕೆ ಪರಿಹಾರ ಏನು? ದುಡ್ಡು ಬೇಕು. ದುಡ್ಡು ಬಂದರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಮನೆ ಕೆಲಸ ಇರ್ಬೋದು, ಕಾರ್ಪೊರೇಟ್ರ್ ಕೆಲಸ ಇರ್ಬೋದು, ಅಥವಾ ಒಂದು ಯೋಗ ಕ್ಲಾಸ್ ಇರ್ಬೋದು, ಅಥವಾ ಇನ್ನೊಬ್ಬರಿಗೆ ಪಾಠ ಹೇಳ್ಕೊಡೋದಿರ್ಬೋದು, ಯಾವುದೋ ಒಂದು ಕ್ಲಾಸು. ಅದಕ್ಕೆ ನಿಮಗೆ ಕ್ಲೈಂಟ್ಸ್ಗಳು ಜಾಸ್ತಿ ಬರಬೇಕು. ಬಂದಾಗ ಏನಾಗುತ್ತೆ? ನಿಮಗೆ ದುಡ್ಡು ಬರುತ್ತೆ. ಸೊ ನೋಡಿದ ಪರಿಹಾರ ನಿಮ್ಮ ಮನಸ್ಸು ಸಿಕ್ತು. ನಿಮಗೆ ನಿರ್ದಿಷ್ಟವಾದಂತಹ ಒಂದು ಕಲ್ಪನೆ ಇದೆ, ಈ ತೊಂದರೆಯಿಂದ ನಾವು ಈ ಥರ ಕಷ್ಟ ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಅದಕ್ಕೆ ಪರಿಹಾರ ಆಗಬೇಕಾದ್ರೆ ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಏನು ಅಂತಂದರೆ, ಬೇರೆ ಬೇರೆ ಕ್ಲೈಂಟ್ಸ್ಗಳು ಬಂದಾಗ ಅಥವಾ ನಿಮ್ಮ ಬೇರೆ ಬೇರೆ ವ್ಯಕ್ತಿಗಳು ಬಂದಾಗ ನಿಮಗೆ ದುಡ್ಡು ಕಾಸುಗಳು ಬರುತ್ತೆ, ನಿಮ್ಮ ಫೈನಾನ್ಷಿಯಲಿ ತೊಂದರೆಗಳು ಪರಿಹಾರ ಆಗುತ್ತೆ. ಇದನ್ನು ಮಾಡೋದು ಹೇಗೆ? ಕೂತ್ಕೊಳ್ಳಿ ಚೇರ್ ಮೇಲೆ, ಉಸಿರು ತೊಗೊಂಡು ಉಸಿರು ಬಿಡಿ. ಮೊದಲು ಕಲ್ಪನೆಯಲ್ಲಿ ನಿಮ್ಮ ತೊಂದರೆಯನ್ನು ಗಮನಿಸ್ಕೊಳ್ಳಿ. ಕಣ್ಣು ಮುಚ್ಕೊಂಡಿದ್ದೀರ, ಮಾನಸಿಕ ಕಲ್ಪನೆಯಲ್ಲಿ ಭಾಳ ಹಿಂಸೆ ಆಗ್ತಿರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟು ಅನುಭವಿಸ್ಬೇಕು ಅಂದರೆ ಕಣ್ಣು ಬಿಟ್ಟು ನೋಡಿದಾಗ ನೀವು ಏನು ಕಷ್ಟಗಳನ್ನು ನೋಡ್ತಾ ಇದ್ದೀರಾ ಅದನ್ನು ಮಾನಸಿಕವಾಗಿ ಮತ್ತೊಮ್ಮೆ ಅನುಭವಿಸಿ. ಆ ಮಾನಸಿಕ ಪರದೆಯನ್ನು ಕ್ಷಣಕಾಲ ಮನಸ್ಸಿಂದ ಬಲಗಡೆ ತಳ್ಳಿ. ಮಧ್ಯದಲ್ಲಿ ಒಂದು ಸ್ಥಾನವನ್ನು ಕಲ್ಪನೆ ಮಾಡಿಕೊಳ್ಳಿ. ಇದೇ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟಲ್ಲಿ ಏನು ಅಂತಂದರೆ, ನೀವೊಂದು ಸ್ಟೂಲ್ ಮೇಲೋ ಚೇರ್ ಮೇಲೋ ಕೂತಿದ್ದೀರಾ, ನಿಮ್ಮನ್ನು ನೀವೇ ಗಮನಿಸ್ಕೋತಾ ಇದ್ದೀರಾ. ಮೇಲಿಂದ ಒಂದು ಮಳೆ ಬೀಳ್ತಾ ಇರುತ್ತೆ, ರೇಖಿ ಮಳೆ ಅಂತ ಹೇಳ್ತೀನಿ. ರೇಖಿ ಅಂತ ಗೊತ್ತಿಲ್ಲದೆ ಇದ್ದರೆ ಸಿನಿಮಾಗಳಲ್ಲಿ ಹಿಮದ ಮಳೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಹಿಮದ ಮಳೆಗಳು ಮಳೆಯಿಂದ ಬೀಳ್ತಾ ಇರುತ್ತೆ. ತಲೆಯಿಂದ ಬಿದ್ದಂತಹ ಆ ಒಂದು ಹಿಮದ ಮಳೆ ನಿಮ್ಮ ದೇಹದಲ್ಲಿರುವಂಥ ಬ್ರಹ್ಮಾನಂದರ ಮುಖಾಂತರ ನುಗ್ಗಿ ದೇಹದಲ್ಲಿರುವಂಥ ಎಲ್ಲ ನರನಾಡಿಗಳನ್ನು ಕ್ಲೀನ್ ಮಾಡಿ ಫ್ಲಶ್ ಔಟ್ ಅಂತ ಹೇಳ್ತೀವಿ. ನೆಗೆಟಿವ್ ಎನರ್ಜಿನೆಲ್ಲ ತೆಗೆದು ಅಂಗಾಲಿನ ಮುಖಾಂತರ ಹೊರಗಡೆ ತಳ್ತಾ ಇರುತ್ತೆ. ತಲೆಯಿಂದ ನುಗ್ಗಿದಂತಹ ಆ ಒಂದು ಹಿಮದ ಹನಿಗಳು ಕೂಡ ಸ್ವಚ್ಛವಾಗಿ ಬಿಳುಪಾಗಿರುತ್ತೆ. ನಿಮ್ಮ ದೇಹವನ್ನು ಎಂಟ್ರಾದಮೇಲೆ ಅದ್ರ ಒಳಗಡೆ ಇರೋಂತಹ ಎಲ್ಲ ಕಲ್ಮಶಗಳನ್ನು ತೆಗೆದು ಕಾಲಿನ ಮುಖಾಂತರ ಹೊರಗಡೆ ಹೋಗುವಾಗ ಕಪ್ಪು ಬಣ್ಣ ಆಗಿರುತ್ತೆ. ಯಾಕೆ? ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಮಲಿನಗಳನ್ನು ಕೂಡ ಅದು ಫ್ಲಶ್ ಔಟ್ ಮಾಡಿರುತ್ತೆ. ಈ ಒಂದು ಪರಿಕಲ್ಪನೆಯನ್ನು ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹಾಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ನೀವು ಆ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಹೊರ ಬಂದಿರ್ತೀರ, ದುಡ್ಡು ಕಾಸುಗಳು ಬಂದಿರುತ್ತೆ, ಮನೆಗೆ ಮಕ್ಕಳಿಗೆಲ್ಲ ಹೊಸ ಬಟ್ಟೆಗಳನ್ನು ಕೊಟ್ಟಿರ್ತೀರ, ಮನೆಯಲ್ಲೆಲ್ಲ ಹೂವು ಗಿಡಗಳನ್ನು ಹಾಕ್ಕೊಂಡಿರ್ತೀರ, ಎಲ್ಲ ಹೂವುಗಳು ಅರಳಿರುತ್ತೆ, ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿರುತ್ತೆ, ದೇವರ ದೀಪ ಹಚ್ಚಿಟ್ಟಿರ್ತೀರ, ಮನೆಯಲ್ಲಿ ಒಂದು ಆಹ್ಲಾದಕರ ವಾತಾವರಣ ಇರುತ್ತೆ, ಮನಸ್ಸು ಜನ ಬಂದು ಹೋಗಿ ಮಾಡ್ತಿರ್ತಾರೆ, ಬಂದವರಿಗೆ ಅನ್ನ ಸಂತರ್ಪಣೆಗಳು ಎಲ್ಲವನ್ನ ಮಾಡ್ತಾ ಇರ್ತೀರ, ದಾಸೋಹಗಳನ್ನು ಮಾಡ್ತಾ ಇರ್ತೀರ. ಅಂದರೆ ನೀವು ಎಲ್ಲ ರೀತಿಯ ಸಮೃದ್ಧಿಯಾಗಿರ್ತೀರ, ಎಲ್ಲವೂ ಕೂಡ ಆರೋಗ್ಯವಾಗಿರ್ತಾರೆ, ಸುಭಿಕ್ಷವಾಗಿರುತ್ತೆ. ಈ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಈ ಕಲ್ಪನೆಯನ್ನು ಕೇವಲ 21 ದಿನಗಳು ಯಾರು ಮಾಡ್ತೀರಾ ಮನೆಯಲ್ಲಿ, ಇದಕ್ಕೆ ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದು ಖಂಡಿತ ನಿಮ್ಮ ಕೆಲಸಕ್ಕೆ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ನಿಮಗೆ ಕ್ಲೈಂಟ್ಗಳು ಸಿಗ್ತಾರೆ. ನೀವು ಪಾಠ ಹೇಳ್ಕೊಡ್ತಾ ಇದ್ದರೆ ಹುಡುಗರುಗಳು ಬರ್ತಾರೆ, ನಿಮಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಬರ್ತಾರೆ. ಅಗೋಚರವಾದಂತಹ ಕಾಸ್ಮಿಕ್ ಎನರ್ಜಿ ನಿಮಗೆ ಸಹಾಯ ಮಾಡುತ್ತೆ. ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ನಿಮ್ಮ ಒಂದು ಪ್ರಭಾವಲಯ ಹೊರಗಿನ ವಾತಾವರಣದ ಮೇಲೆ ತನ್ನ ಪರಿಣಾಮವನ್ನು ಬೀರಿ ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಕಾಸ್ಮಾಸ್ ಎನರ್ಜಿ ಅಟ್ರಾಕ್ಟ್ ಆಗಿ ನಿಮ್ಮ ಒಂದು ಏನು ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದನ್ನಕ್ಕೆ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಬಂಧುಗಳೇ. ಸುಮಾರು ಜನ ಸುಮಾರು ಅಂದರೆ ಸಾವಿರಾರು ಜನ ಈ ಮೆಥಡಲ್ಲಿ ಇವತ್ತು ತಮಗೆ ಬೇಕಾದಂತಹ ಫಲಗಳನ್ನು ಪಡಿತಾ ಇದ್ದಾರೆ.
ಇದರಲ್ಲಿ 2 ಟೆಕ್ನಿಕ್ಗಳನ್ನು ನಾನು ಬಹಳ ಮುಖ್ಯವಾಗಿ ಹೇಳ್ಕೊಡ್ತೀನಿ. ಎಲ್ಲ ಟೈಮಲ್ಲೂ ನಾವು ಹೇಗೆ ಈ ಥರ ಮೆಡಿಟೇಷನ್ ಮಾಡಲಿಕ್ಕೆ ಸಾಧ್ಯ? ಎಲ್ಲ ಕಡೆ ಕೂಡ ಟೈಮ್ ಇರಬೇಕು, ಕೂತಿರಬೇಕು, ಎಲ್ಲೋ ಕೆಲಸ ಹೋಗ್ತಿರಬೇಕು, ಆಗ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆ 2 ಶಾರ್ಟ್ ಕಟ್ ಮೆಥಡ್ ಇದೆ. ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಏನು ಬೇಕಾಗಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಕಡಿಮೆ ಸಮಯದಲ್ಲಿ, ಕಡಿಮೆ ಅವಯದಲ್ಲಿ ಅವ್ರಿಗೆ ಬೇಕಾದಂತಹ ಎಲ್ಲ ಒಂದು ಬೆನಿಫಿಟ್ಗಳು ಬೇಕು. ಆಯಿತು, ಅದಕ್ಕೆ 2 ಟೆಕ್ನಿಕ್ ಇದೆ. ಒಂದು 3 ಬೆರಳುಗಳ ಟೆಕ್ನಿಕ್ ಆ್ಯಂಡ್ ನಂಬರಿಂಗ್ ಮೆಥಡ್ ಅಂತ. 3 ಬೆರಳು ಅಂತಂದರೆ ನಿಮ್ಮ 2 ಕೈಗಳಲ್ಲಿ 3 ಬೆರಳುಗಳು, ಒಂದು ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳು, ಹೀಗೆ 2 ಬೆರಳುಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೀವು ಮೆಡಿಟೇಷನ್ ಮಾಡಬೇಕಾಗಿರೋದು ಇಷ್ಟೇ. ಒಂದು ಚೇರ್ ಮೇಲೆ ಕೂತಿರ್ತೀರ, ದೀರ್ಘವಾಗಿ 3 ಸತ ಉಸಿರು ತೊಗೊಂಡು ಉಸಿರನ್ನು ಬಿಡ್ತೀರ, ಕಣ್ಣುಗಳನ್ನು ಮುಚ್ಕೊಂಡಿರ್ತೀರ. ಮನಸ್ಸು ಶಾಂತ ಸ್ಥಿತಿಗೆ ಬರೋಕ್ಕೆ ಕೆಲವು ಸಮಯವನ್ನು ಕೊಡಿ. ಆ ಒಂದು ಪರಿಕಲ್ಪನೆಯಲ್ಲಿ ನಿಮ್ಮ 2 ಕೈಗಳನ್ನು 3 ಬೆರಳುಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಬೆರಳುಗಳನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನಾನು ಮುಂದೊಂದು ದಿನ ಈ ಒಂದು ಪ್ರಯೋಗ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಈ ಚೇರ್ ಮೇಲೆ ಕೂತ್ಕೊಳ್ಳೋದು ಇಲ್ಲ, ಈ ಥರ ಮೆಡಿಟೇಷನ್ ಮಾಡೋದು ಇಲ್ಲ. ಕೇವಲ ನನ್ನ 2 ಕೈಗಳ 3 ಬೆರಳುಗಳನ್ನು ಬಿಗಿಯಾಗಿ ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ಆಲ್ಫಾ ಸ್ಟೇಜ್ಗೆ ನನ್ನ ಮನಸ್ಸು ಹೋಗಲಿ ಅಂತ ನೀವು ಧ್ಯಾನ ಮಾಡಬೇಕು. ಮಾಡಿಕೊಂಡು ಮೈಂಡಲ್ಲಿ 25 to 1 ಬ್ಯಾಕ್ವರ್ಡ್ ಕೌಂಟಿಂಗ್ ಮಾಡಿ. 25, 24, 23 ಹೀಗೆ 1 ಅಂದ ತಕ್ಷಣವೇ ನಿಮ್ಮ ಕೈಗಳು 2 ಕೂಡ ಗಮ್ ಹಾಕಿ ಅಂಟಿಸಿದ ಹಾಗೆ ಕ್ಲೋಸ್ ಆಗಿರುತ್ತೆ. ನಿಧಾನಕ್ಕೆ ದೀರ್ಘವಾಗಿ ಉಸಿರನ್ನು ಬಿಟ್ಟು 2 ಬೆರಳುಗಳನ್ನು ರಿಲೀಸ್ ಮಾಡಿ ನಾರ್ಮಲ್ ಉಸಿರಾಟಕ್ಕೆ ಬಂದು ನಿಧಾನಕ್ಕೆ ಕಣ್ಣುಗಳನ್ನು ತೆಗೀರಿ. ಹೀಗೆ ಫಸ್ಟು 10-15 ದಿವಸ ಸತತವಾಗಿ ನೀವು ಮಾಡಬೇಕು. ಕೇವಲ ಆಲ್ಫಾ ಸ್ಟೇಜ್ಗೆ ಹೋಗೋಕ್ಕೋಸ್ಕರ ಮಾಡೋಂತಹ ಒಂದು ತಂತ್ರವಿಜ್ಞಾನ ಇದು. ಆಲ್ಫಾ ಸ್ಟೇಜ್ಗೆ ಹೋಗಿರ್ತೀರ ಮೆಡಿಟೇಷನ್ನು, ಶಾಂತ ಸ್ಥಿತಿಯಲ್ಲಿ 3 ಬೆರಳುಗಳನ್ನು 2 ಕೈಗಳಲ್ಲಿ ಹಿಡ್ಕೊಂಡಿರ್ತೀರ. ನೀವು ಅಂದ್ಕೊಳ್ಳೋದೇನು ಮನಸ್ಸಿನಲ್ಲಿ, ಯಾವಾಗ ನನಗೆ ಬೇಕೋ ಆವಾಗ ಈ ಬೆರಳುಗಳನ್ನು ಹೀಗೆ ಪ್ರೆಸ್ ಮಾಡಿದಾಗ ನಾನು ಆಲ್ಫಾ ಸ್ಟೇಜ್ಗೆ ಹೋಗ್ತೀನಿ. ಆಲ್ಫಾ ಸ್ಟೇಜ್ ಅಂದ್ರೇನು? ಆಲ್ಫಾ ತರಂಗ ಸ್ಟೇಜ್ಗಳಿಗೆ ನಮ್ಮ ಮನಸ್ಸು ಹೋದಾಗ ಸುಪ್ತ ಸ್ಥಿತಿಗೆ ನಮ್ಮ ಮನಸ್ಸು ಹೋಗಿರುತ್ತೆ. ಯಾವಾಗ ಸುಪ್ತ ಸ್ಥಿತಿಗೆ ಹೋಗ್ತೀವೋ, ಸುಪ್ತ ಸ್ಥಿತಿ ಅಂದರೆ ಒಂದು ದೊಡ್ಡ ಕಂಡಂತಹ ಪದಗಳು ಹೇಳೋಕ್ಕೆ ಆಗೋದಿಲ್ಲ. ಎಲ್ಲ ರೀತಿಯ ನಿಮ್ಮ ಸುಪ್ತ ಪ್ರಜ್ಞೆಯ ಶಕ್ತಿ ಇದೆಯಲ್ಲ, ಎಲ್ಲವೂ ಕೂಡ ಕ್ರೋಢೀಕರಿಸಿರುತ್ತಕ್ಕೆ. ಅಂಥದ್ದು ಇಂಥದ್ದು A to Z ಅಂತ ಹೇಳ್ಬೋದು. ನಿಮಗೆ ಏನು ಬೇಕೋ ಅದನ್ನು ಕೊಡುವ ಶಕ್ತಿ ಆ ಸುಪ್ತ ಪ್ರಜ್ಞೆಗೆ ಇರುತ್ತೆ. ನಿಮ್ಮ ಕೈನಲ್ಲಿರುತ್ತೆ ಏನು ಬೇಕು ಅಂತ ಕೇಳೋದಕ್ಕೆ. ಅದು ಇದು ಅಂತ ಕ್ವಶ್ಚನ್ನೇ ಮಾಡಬೇಕಾಗಿಲ್ಲ. ಆ ಒಂದು ಸ್ಟೇಟ್ ಆಫ್ ಮೈಂಡ್ಗೆ ಹೋಗಿ ನೀವು ಮನಸ್ಸಲ್ಲಿ ಕೇಳ್ಕೊಳ್ಳಿ, ಖಂಡಿತ ಆಗುತ್ತೆ. ಇದಕ್ಕೆ ನಿಮಗೆ ಇದು ಒಂದು ಮೆಥಡು. 2ನೇ ಮೆಥಡು 100 to 1 ಬ್ಯಾಕ್ವರ್ಡ್ ಕೌಂಟ್ ಮಾಡೋದು. 3 ಬೆರಳುಗಳ ಟೆಕ್ನಿಕ್ಕು ನನಗೆ ಬರಲ್ಲ ಅಂತ ಇಟ್ಕೊಳ್ಳಿ. ಅವಾಗೇನು ಮಾಡಿ, ಆರಾಮಾಗಿ ಚೇರಲ್ಲಿ ಕೂತ್ಕೊಳ್ಳಿ, 2 ಕೈಗಳನ್ನ ಕ್ರಾಸ್ ಮಾಡಿ, ಕಣ್ಣು ಮುಚ್ಕೊಂಡು 100ರಿಂದ 1ರವರೆಗೆ ಬ್ಯಾಕ್ವರ್ಡ್ ಕೌಂಟ್ ಮಾಡ್ತಾ ಬನ್ನಿ. ಮಾಡ್ತಾ ನೀವು 1 ಅಂತ ಬರೋಷ್ಟರೊಳಗೆ ನೀವು ಒಂದು ಸ್ಟೇಟ್ ಆಫ್ ಮೈಂಡಿಗೆ ಬಂದಿರ್ತೀರ. ಆ ಸ್ಟೇಟ್ ಅದು ಕೂಡ ಆಲ್ಫಾ ಸ್ಟೇಜೇ. ಆ ಸ್ಟೇಟಲ್ಲಿ ನಿಮಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ, ಖಂಡಿತ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇದು ನಡೆದಿರುವಂತಹ ಘಟನೆಗಳು. ಒಂದು ಇಂಡಸ್ಟ್ರಿ ಸಂಸ್ಥೆ ಇರುತ್ತೆ, ಅಲ್ಲಿ ಉದ್ಯೋಗಿಗಳನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಅವರೇನು ಮಾಡ್ತಿರ್ತಾರೆ, ಓವರ್ ಟೈಮ್ ಅಂತ ಕೊಡ್ತಾರೆ ಫ್ಯಾಕ್ಟ್ರಿಗಳಲ್ಲಿ. ಸುಳ್ಳೆ ಬೆಳಗ್ಗೆ ಟೈಮಲ್ಲೆಲ್ಲ ಕೆಲಸ ಮಾಡ್ದೇ ಸಂಜೆ ಹೊತ್ತು ಎಕ್ಸ್ಟ್ರಾ ಟೈಮ್ ಮಾಡಿ ಸಂಸ್ಥೆಗೆ ನಷ್ಟ ಉಂಟು ಮಾಡ್ತಾ ಇರ್ತಾರೆ. ಏನು ಮಾಡಿದ್ರು ಕೂಡ, ಯಾವುದೇ ಮ್ಯಾನೇಜರ್ಗಳನ್ನ ಹಾಕಿದ್ರೂ ಕೂಡ ವ್ಯವಸ್ಥಾಪಕರಿಗೆ ಭಾರಿ ಕಷ್ಟ ಆಗ್ತಿರುತ್ತೆ. ಆ ಉದ್ಯೋಗಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಉದ್ಯೋಗಿಗಳು ಬಹಳ ಬಲ್ತು ಬಿಟ್ಟಿರ್ತಾರೆ, ತುಂಬ ದೊಡ್ಡವ್ರುಗಳು. ಹಾಗಾಗಿ ಅವ್ರನ್ನೇನು ಮಾಡೋಕ್ಕಾಗ್ತಿರೋದಿಲ್ಲ. ಆವಾಗ ಆ ವ್ಯವಸ್ಥಾಪಕ ನಿರ್ದೇಶಕರು ಏನು ಮಾಡ್ತಾರೆ, ಆ ಮ್ಯಾನೇಜರ್ಗಳನ್ನು ಒಂದು ಟ್ರೈನಿಂಗ್ಗೆ ಕಳಿಸ್ತಾರೆ, ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂತ. ಆ ಟೆಕ್ನಿಕಲ್ಲಿ ಅವ್ರಿಗೆ ಏನು ಹೇಳ್ಕೊಡ್ತಾರೆ, ಒಂದು ತರಬೇತಿಯನ್ನು ಕೊಡ್ತಾರೆ ಹೇಗೆ ಮಾಡಬೇಕು ಅಂತ. ಅವರು ಇದರಲ್ಲಿ ಯಾವುದೇ ಉದ್ಯೋಗಿಗಳ ಹತ್ರ ಮಾತಾಡೋಕ್ಕೂ ಹೋಗೋದಿಲ್ಲ, ಏನೂ ಮಾಡಲ್ಲ. ಇವರು ಡಿಸ್ಟೆನ್ಸ್ ಹೀಲಿಂಗಿಗೆ ಹತ್ತಿರವಾದಂತಹ ಈ ಒಂದು ತಂತ್ರ. ಇವರು ಒಂದು ಮೆಡಿಟೇಷನ್ ಚೇಂಬರಲ್ಲಿ ಕೂತಿರ್ತಾರೆ. ಆ ಮೆಡಿಟೇಷನ್ನಲ್ಲಿ ನಾವು ಹೇಳ್ಕೊಟ್ಟಂಗೆ 2-3 ಬೆರಳುಗಳನ್ನು ಕ್ಲೋಸ್ ಮಾಡಿಕೊಂಡು ಅವ್ರ ಮನಸ್ಸಲ್ಲಿ ಕಲ್ಪನೆಗಳನ್ನು ಮಾಡ್ಕೋತಾರೆ. ಆ ಕಲ್ಪನೆ ಎಷ್ಟು ತೀವ್ರವಾಗಿರುತ್ತೆ ಅಂತಂದರೆ, ಆ್ಯಸ್ ಇಫ್ ಅವ್ರ ಕಣ್ಣಲ್ಲಿ ನಿಜವಾಗಲೂ ನೋಡ್ತಾ ಇದ್ದೀನೇನೋ ಅನ್ನೋಷ್ಟು ತೀವ್ರವಾಗಿರುತ್ತೆ. ಅವರ ಆಫೀಸನ್ನು ಕಲ್ಪನೆ ಮಾಡ್ಕೋತಾರೆ. ಆಫೀಸಲ್ಲಿ
ಒಬ್ಬೊಬ್ಬರು ಒಂಥರ ಕೆಲಸ ಮಾಡ್ತಿರ್ತಾರೆ. ಅಂಥವನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಮಾರನೇ ದಿವಸ ಇವತ್ತು ಗುರುವಾರ ಅಂತಂದರೆ ನಾಳೆ ಶುಕ್ರವಾರ ಬೆಳಗ್ಗೆ ನಾವು ಬರೋಷ್ಟರೊಳಗೆ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಅವರು ಬೇಗ ಬೇಗ ಮಾಡ್ತಿರ್ತಾರೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಮೆಡಿಟೇಷನ್ ಮಾಡ್ತಿರೋದು ಒಬ್ಬ ಮ್ಯಾನೇಜರು, ಕೆಲಸ ಮಾಡ್ತಿರೋರು 50 ಮಂದಿ. ಇವರ ಒಂದು ಮನಸ್ಸಿನ ತೀವ್ರತೆ ಆ 50 ಜನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ. ಅದೇ ಈ ತಂತ್ರದ ಸೀಕ್ರೆಟ್ ಬಂಧುಗಳೇ. ಕೇವಲ ಒಬ್ಬ ವ್ಯಕ್ತಿ ತೀವ್ರವಾಗಿ ಆಲೋಚನೆ ಮಾಡಿದಾಗ ಅವನ ಆ ತರಂಗಗಳು ಆ ಜನಗಳ ಮೇಲೆ ಪ್ರಭಾವ ಮಾಡಿ ಅವರ ಒಂದು ಕಾರ್ಯಶೈಲಿಯನ್ನು ಬದಲಾವಣೆ ಮಾಡುತ್ತೆ. ಇದು ಸಾಧ್ಯ ಆಗಿದೆ. ಹಾಗೆ ಶಾಲೆಯಲ್ಲಿ ಒಂದು ಶಾಲೆಗೆ ಹೊಸದಾಗಿ ಒಬ್ಬರು ಟೀಚರ್ ಬಂದಿರ್ತಾರೆ. ಕೇವಲ ಬಂದು 3 ದಿವಸ ಆಗಿರುತ್ತೆ. ಮಕ್ಕಳು ತುಂಬ ಗಲಾಟೆ ಮಾಡ್ತಿರ್ತಾರೆ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅಂಥವ್ರು ಕೂಡ ಏನು ಮಾಡ್ತಾರೆ, ಹಿಂದಿನ ದಿನ ಫಾರ್ ಎಕ್ಸಾಂಪಲ್ ಒಂದು ಶನಿವಾರ ದಿವಸ ಮನೆಯಲ್ಲಿ ಹೋಗಿ ಅವರು ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಮೆಥಡಲ್ಲಿ ಕಲ್ಪನೆಯನ್ನು ಮಾಡ್ಕೋತಾರೆ. ಆಲ್ಫಾ ಸ್ಟೇಜ್ಗೆ ಹೋಗ್ತಾರೆ. ಆಲ್ಫಾ ಸ್ಟೇಜ್ನ ಪದೇ ಹೇಳೋಕ್ಕೆ ಹೋಗಲ್ಲ, ನಿಮಗೆ ಗೊತ್ತಾಗಿದೆ. ಆಲ್ಫಾ ಸ್ಟೇಜ್ಗೆ ಹೋಗಬೇಕು ಅಂತಂದರೆ ಒಂದು ಧ್ಯಾನದ ಅವಸ್ಥೆಗೆ ಹೋಗಿ 3 ಬೆರಳುಗಳನ್ನು ಕ್ಲೋಸ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಆ ಒಂದು ಸುಪ್ತ ಸ್ಥಿತಿಗೆ ಹೋಗ್ತೀವಿ. ಆ ಒಂದು ಆಲ್ಫಾ ಸ್ಟೇಜಲ್ಲಿ ಮಾರನೇ ದಿವಸ ಶನಿವಾರ ಮೆಡಿಟೇಷನ್ ಮಾಡ್ತಾ ಇರೋದು. ಸೋಮವಾರ ಶಾಲೆ ಪ್ರಾರಂಭವಾದಾಗ ಶಾಲೆ ಎಂಟರಾದ ತಕ್ಷಣ ಮಕ್ಕಳೆಲ್ಲ ಸೈಲೆಂಟಾಗಿ ಕೂತಿರ್ತಾರೆ. ಎಲ್ಲ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತಿರ್ತಾರೆ, ಗಲಾಟೆ ಮಾಡಲ್ಲ, ಹೇಳಿದ ಮಾತನ್ನು ಕೇಳ್ತಾರೆ. ಪ್ರತಿಯೊಬ್ಬರು ಕೂಡ ತನ್ನ ಭಾಷಣವನ್ನಾಗಲಿ ಅಥವಾ ಪಾಠವನ್ನಾಗಲಿ ಗ್ರಹಿಸ್ತಾರೆ ಅಂತ ನಾವು ಪರಿಕಲ್ಪನೆ ಮಾಡಿಕೊಂಡು 3-4 ಸತಿ ಈ ಥರ ಮೆಡಿಟೇಷನ್ ಮಾಡಿದ್ರೆ ಖಂಡಿತ ಸೋಮವಾರ ಆ ಕ್ಲಾಸಲ್ಲಿ ಹೋದಾಗ ಆಶ್ಚರ್ಯದ ರೀತಿಯಲ್ಲಿ ಒಂದು ಟೀಚರ್ ಮೆಡಿಟೇಷನ್ ಮಾಡಿರೋದು 60 ಮಕ್ಕಳು ಅದನ್ನು ಪ್ರಯೋಗ ಮಾಡಿ ತೋರಿಸ್ತಾ ಇದ್ದಾರೆ. ಅಷ್ಟು ನಿರ್ದಿಷ್ಟವಾಗಿ ಫಲಿತಾಂಶಗಳು ಬರುತ್ತೆ ಬಂಧುಗಳೇ. ನೆಕ್ಸ್ಟ್ ಯಾವುದೋ ಒಂದು ಮೀಟಿಂಗ್ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಇದು ಒಂದು 3ನೇ ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ. ನಡೆದಂಥ ಘಟನೆಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಒಂದು ಆಫೀಸ್ ಮ್ಯಾನೇಜರ್ MD ಒಂದು ಮೀಟಿಂಗ್ ಕರಿಬೇಕು. ಆ ಮೀಟಿಂಗಲ್ಲಿ ತನ್ನ ಬೇರೆ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಒಂದು ಮೀಟಿಂಗ್, ಅದು ಎಲ್ಲರೂ ಬಂದಿರ್ತಾರೆ. ಎಲ್ಲರಿಗೂ ಕೂಡ ಇವನು ಏನು ಪ್ರತಿಪಾದಿಸಬೇಕು ಅಂತಿರ್ತಾನೆ, ಇವನ ಉದ್ದೇಶ ಏನಿರುತ್ತೆ ಅದನ್ನು ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಬೇಕು ಅದು ಇವನ ಉದ್ದೇಶ. ಅದಕ್ಕೆ ಏನು ಮಾಡ್ತಾನೆ ಇವನು, ಮೀಟಿಂಗ್ ಮಾಡೋಕ್ಕೆ 3 ದಿವಸ ಮುಂಚೆ ಮನೆಯಲ್ಲೇ ಇದ್ಕೊಂಡು ಅಥವಾ ಒಂದು ಆಫೀಸ್ನಲ್ಲಿ ಬೇರೆ ಒಂದು ಕೊಠಡಿಯಲ್ಲಿ ಇದ್ಕೊಂಡು ಈ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಕನ್ನು ಅಭ್ಯಾಸ ಮಾಡ್ತಾನೆ ಬಂಧುಗಳೇ. ಮಾಡಿದಾಗ ಕಲ್ಪನೆಯಲ್ಲಿ ಇಂಥ ನಿರ್ದಿಷ್ಟವಾದ ದಿನ ನಿರ್ದಿಷ್ಟವಾದ ಸಮಯದಲ್ಲಿ ಇಷ್ಟು ಜನ ನನ್ನ ಮೀಟಿಂಗಿಗೆ ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು 15 ಜನ ಬರ್ತಾರೆ, ಎಲ್ಲರೂ ಕೂತಿದ್ದಾರೆ. ನಾನು ಇವತ್ತು ಕೂತಿದ್ದೀನಿ, ನಾವು ಯಾವ ಆ್ಯಂಗಲಲ್ಲಿ ಕೂತಿರ್ತೀನಿ, ನಾನು ಯಾವ ರೀತಿಯ ಡ್ರೆಸ್ ಹಾಕ್ಕೊಂಡಿರ್ತೀನಿ, ನನ್ನ ಬಟ್ಟ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಎಲ್ಲವನ್ನು ಕೂಡ ಮೈಂಡಲ್ಲಿ ಅವನು ಮುಂಚೆನೇ ಪ್ಲಾನ್ ಮಾಡಿಕೊಂಡು ಮಾನಸಿಕವಾಗಿ ಕಲ್ಪನೆ ಮಾಡ್ಕೋತಾನೆ. ಪ್ರಪಂಚದಲ್ಲಿ ಪ್ರತಿಯೊಂದು ಕಾರ್ಯ ಕೂಡ ಆಗಬೇಕು ಅಂತಂದರೆ 2 ಸಲ ಆಗುತ್ತೆ ಬಂಧುಗಳೇ. ಒಂದು ಮನಸ್ಸಿನಲ್ಲಿ, ಒಂದು ಬಾಹ್ಯ ಪ್ರಪಂಚದಲ್ಲಿ. ಅದೇ ಒಂದು ತಂತ್ರದಲ್ಲಿ ಇವನೇನು ಮಾಡ್ತಾನೆ, ನೆಕ್ಸ್ಟ್ 2 ದಿವಸ ನಂತರ ನಡೆಯಬೇಕಾದ ಮೀಟಿಂಗನ್ನು ಮುಂಚೆನೇ ಮಾಡ್ತಾನೆ. ಮನಸ್ಸಲ್ಲೇ ಕಲ್ಪನೆ ಮಾಡ್ಕೋತಾನೆ. 15 ಜನದಲ್ಲಿ ಯಾವ ಜನ ಯಾವ ರೀತಿ ಮಾತಾಡಬಹುದು, ಯಾವ ರೀತಿ ಪ್ರತಿರೋಧನೆ ಮಾಡಬಹುದು, ಯಾರು ನನಗೆ ಸಮರ್ಥ ಮಾಡಬಹುದು ಎಲ್ಲವನ್ನು ಪರಿಕಲ್ಪನೆ ಮಾಡಿಕೊಂಡಾಗ ಅವನಿಗೇನಾಗುತ್ತೆ, ನೆಕ್ಸ್ಟ್ ಟೈಮ್ ಮೀಟಿಂಗ್ ಹೋದಾಗ ಇಟ್ ಇಸ್ ಸೋ ಬ್ಯೂಟಿಫುಲ್ ಸಕ್ಸಸ್. ಆ ಮೀಟಿಂಗು ಅಷ್ಟು ಚೆನ್ನಾಗಿ ಅವನಿಗೆ ಆಗುತ್ತೆ. ಇಷ್ಟೇ ಅಲ್ಲ, ಬಹಳ ನನ್ನ ಬಂದಂತಹ ಕ್ಲೈಂಟ್ಗಳಲ್ಲಿ ಬಹಳ ಪ್ರಯೋಗದಲ್ಲಿ ಫಲಿತಾಂಶ ಕೊಟ್ಟಂಥ ವಿಷಯ ಅಂದರೆ ಸಾರ್ವಜನಿಕ ಭಾಷಣ. ಎಷ್ಟೋ ಜನ ಸ್ಕೂಲ್ ಮಕ್ಕಳುಗಳು ಬರ್ತಾರೆ, ಅವ್ರ ಸ್ಕೂಲ್ನಲ್ಲಿ ಡಿಬೇಟ್ ಮಾಡಬೇಕು, ಮಾತುಕತೆ ಆಡಬೇಕು. ಅಂಥ ಟೈಮಲ್ಲಿ ಏನು ಮಾಡಬೇಕು? ಅಂಥ ಟೈಮು ಸೇಮ್ ಟೆಕ್ನಿಕ್ಕೇ, ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್. ಆ ಮಕ್ಕಳಿಗೆ ಕೇವಲ 2-3 ದಿವಸಗಳ ಮುಂಚೆ ಒಂದು ಪರಿಕಲ್ಪನೆ, ನಿಜವಾಗಿ ಮಾತನಾಡುವುದು ಬೇರೆ, ಇದು ಕಾಲ್ಪನಿಕವಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಬೇರೆ. ಆ ಕಲ್ಪನೆ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ಇದ್ದಾಗ ಮಾನಸಿಕವಾಗಿ ಒಂದು ರಿಹರ್ಸಲ್ ಆಗುತ್ತೆ. ಹಾಗಾಗಿ ನಿಜವಾಗಿ ಅವರು ಭಾಷಣ ಮಾಡೋಕ್ಕೆ ಹೋದಾಗ ಯಾವುದೇ ಪ್ರತಿರೋಧ ಬಂದರೂ ಕೂಡ ಅದನ್ನು ಹೇಗೆ ಎದುರಿಸಬೇಕು ಅಂತ ಕಲ್ಪನೆಯಲ್ಲಿ ನಾವು ಮುಂಚೆನೇ ಮಾಡ್ಕೊಂಡು ಬಿಟ್ಟಿರ್ತೀವಿ. ಅದರಿಂದ ಕೂಡ ಸಕ್ಸಸ್ ಆಗಿ ಭಾಷಣ ಕಲೆ ಕೂಡ ವೃದ್ಧಿಯಾಗತ್ತೆ. ಇಷ್ಟೇ ಅಲ್ಲ, ಧ್ಯಾನದ ಆಳಕ್ಕೆ ಇಳಿಯಲು ಎಷ್ಟೋ ಜನ ಹೇಳ್ತಾರೆ ನಮ್ಮ ಹತ್ರ, ನನಗೆ ಮೆಡಿಟೇಷನ್ ಮಾಡಬೇಕು ಅಂತ ಗುರುಗಳೇ ಮಾಡೋಕ್ಕೆ ಆಗ್ತಾಯಿಲ್ಲ, ಕೂತ್ಕೋತು ಅಂತಂದರೆ ಏನೇನೋ ಆಲೋಚನೆಗಳು ಬರುತ್ತೆ. ಅಂಥವ್ರಿಗೆ ಏನು ಮಾಡಬೇಕು, ಧ್ಯಾನಕ್ಕೆ ಮುಂಚೆ ಈ ಒಂದು ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಕನ್ನು ನೀವು ಅಭ್ಯಾಸ ಮಾಡಿ. ಹೇಗೆ ಅಂತಂದರೆ ಸೇಮ್ ಆಲ್ಫಾ ಸ್ಟೇಜ್ಗೆ ಹೋಗಬೇಕು. ಆಲ್ಫಾ ಸ್ಟೇಜ್ಗೆ ಹೋಗ್ಬಿಟ್ಟು ನೀವು ನಾಳೆ ಮೆಡಿಟೇಷನ್ ಮಾಡಬೇಕು ಅಂತ ಸಾಯಂಕಾಲ ಮೆಡಿಟೇಷನ್ ಮಾಡಬೇಕು ಅಂತಿದ್ದರೆ ಮುಂಚೆನೇ ಆ ಒಂದು
ಮಾಡೋಕ್ಕಿಂತ ಮುಂಚೆನೇ ಒಂದು ಧ್ಯಾನ ಮಾಡಬೇಕು ನೀವು. ಏನು, ನಾಳೆ ಸಾಯಂಕಾಲ ನಾನು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡುವಾಗ ಪ್ರತಿದಿನಕ್ಕಿಂತ ನಾನು ಆಳವಾಗಿ ಹೋಗಬೇಕು, ಸುಮಾರು 2 ಗಂಟೆಗಳ ಕಾಲ ನಾನು ಧ್ಯಾನ ಮಾಡಬೇಕು. ಆ ಒಂದು ಪರಿಕಲ್ಪನೆ ಬಂದ್ಬಿಡ್ತು ಅಂತಂದರೆ ಅದರಲ್ಲೂ ಕೂಡ ನೀವು ವಿಜಯಿಗಳಾಗ್ತೀರ. ಒತ್ತಡ ನಿವಾರಣೆಗಾಗಿ, ಜೀವನದ ಎಲ್ಲ ಸ್ಟ್ರೆಸ್ ರಿಲೀಫ್ಗೋಸ್ಕರ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು. ಎಲ್ಲದಕ್ಕೂ ಕೂಡ ಸೇಮ್ ಫಾರ್ಮುಲಾ. ಏನು, ಆಲ್ಫಾ ಸ್ಟೇಜ್ಗೆ ಹೋಗಿ ಮೈಂಡ್ನ ಮೆಲುಕು ಹಾಕಿ ನೀವು ಮುಂದೆ ಮಾಡುವಂತಹ ಕೆಲಸಗಳನ್ನ ಮುಂಚೆನೇ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಕೆಲಸ ಮಾಡೋ ಟೈಮಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗಿಬಿಡುತ್ತೆ. ಎಷ್ಟು ಆಶ್ಚರ್ಯ ಅಲ್ವಾ? ಹಾಗಾಗಿ ಬಹುಶಃ ನೀವೆಲ್ಲ ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನೇ ಅನುಮಾನ ಇದ್ದರೂ ಕೂಡ ನನ್ನ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟ್ರಿಗೆ ಬಂದಾಗ ಇದರ ಬಗ್ಗೆ ಮತ್ತಷ್ಟು ಜ್ಞಾನಗಳನ್ನು ನೀವು ಕೇಳಿ ತಿಳ್ಕೊಬೋದು. ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇರುವಂತಹ ಬಸವ ಟಿವಿಯ ಎಲ್ಲ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿ.